ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗಲೂ ಒಂದು ಕೀರ್ತನೆ ಹೇಳೋರು. ಶ್ರೀ ಭಕ್ತ ಕನಕದಾಸ ಜಯಂತ್ಯೋತ್ಸವ
ಬಂಧುಗಳ ಸಿಂಧುವಾಗಿರುವುದು ಸಿದ್ಧ ಪುರುಷರ ಹಾಲುಮತ. ಬೆಂಗಳೂರಿನಲ್ಲಿ ಯಾರನ್ನಾದ್ರೂ ನಾವು ಹಾಲು ಮತ ತೋರ್ಸ್ಕೊಂಡ್ರೆ ಇದ್ರೆ ಅಂತಾರೆ. ನಾವು ಎಷ್ಟೋ ಜನಕ್ಕೆ ಹಾಲು ಮತ ತಗೊಂಡ್ರೆ ಗೊತ್ತೇ ಇಲ್ಲ. ನಾವು ಕುರುಬರು ಕಂಡ್ರೆ ಅಂದ್ರೆ ಹೌದಾ ಕುರುಬರ ಹಾಲು ಮತ ಅನ್ನೋದು ನಮ್ಮ
ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಒಂದು ಜೋರಾದ ಅನ್ನೋ ಮಾತನ್ನು ಕೂಡ ಅವರು ನಂಬಿದ್ರು. ಹೀಗಾಗಿ ಎಲ್ಲರೂ ಕೂಡ ಒಳಗಿದ್ದವರು ಹೊರಗಿದ್ದವರು ಎಲ್ಲರೂ ಮೋಸ ಮಾಡಿ ತಿಮ್ಮಪ್ಪ ನಾಯಕರನ್ನ ಕೆಳಗೆ ಬೀಳಿಸಿದಾಗ, ತಿಮ್ಮಪ್ಪ ನಾಯಕರು ಮೇಲಕ್ಕೆದ್ದಾಗ ತಿಮ್ಮಪ್ಪ ನಾಯಕ ಕತ್ತಿ ಬಿಸಾಡ್ದ, ಕೈಯೊಳಗಡೆ ತಂಬೂರಿ ಹಿಡ್ಕೊಂಡ್ರು, ಹೆಗಲ ಮೇಲೆ ಒಂದು ಕಂಬಳಿ ಹಾಕೊಂಡು ಅಲ್ಲಿವರೆಗೂ ರಾಜ ಆಗಬೇಕು ಅಂತ ಕನಸ್ಕೊಂಡಿದ್ದಂತ ತಿಮ್ಮಪ್ಪ ನಾಯಕರು ಜನಸಾಮಾನ್ಯರ ಮುಂದೆ ಬಂದ್ರು. ಆಗಲೇ ನಮ್ಮ ನಿರೂಪಕರು ರಾಜ್ಕುಮಾರ್ ನಾಯಕ ನೆನ್ಸ್ಕೊಳ್ತಾ ಇದ್ರು, ಕೇಳಿಸ್ತಾ ಇತ್ತು ನನಗೆ. ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗಲೂ ಒಂದು ಕೀರ್ತನೆ ಹೇಳೋರು, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯ ಪತಿ ನೀನು, ಏನ ಬಲ್ಲೆನೋ ನಾನು ನೆರೆಸು ಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವಾ, ರಕ್ಷಿಸೋ ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ ಅಂತ ಹೇಳಿ ರಾಜ್ಕುಮಾರ್ ಕೂಡ ಯಾವಾಗಲೂ ಈ ಕನಕದಾಸರ ಕೀರ್ತನೆ ಹೇಳ್ತಾ ಇದ್ರು. ಇದೇ ತರ ಕನಕದಾಸರು ದಾಸರಾಗಿ ಸಮಾಜದ ಮುಂದೆ ನಡೀತಾ ಹೋದ್ರು. ಬಂಧುಗಳೇ, ಕನಕದಾಸರು ಸಮಾಜದ ಮುಂದೆ ನಿಂತಾಗ ಈ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದೋದಕ್ಕೋಸ್ಕರ ಮಾಡಿದ ಹೋರಾಟ ಬಹಳ ದೊಡ್ಡದು. ಆ ಹೋರಾಟವನ್ನು ನೆನಪಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಕನಕ ಜಯಂತಿ ಮಾಡ್ತಾ ಇದ್ದೀವಿ. ಕನಕದಾಸ ಯಾರು ಅಂತಂದ್ರೆ ಎಲ್ಲಾ ಜಾತಿ ಸಮುದಾಯಗಳನ್ನ ಜೊತೆಗೂಡಿಸಿಕೊಂಡು ಪ್ರೀತಿಸಿದವನು ಕನಕದಾಸ. ಕನಕದಾಸರು ಯಾರು ಅಂತಂದ್ರೆ ಮೇಲ್ಜಾತಿಯವರು ನಮಗ್ ಮಾತ್ರ ವಿದ್ಯೆ ಅಂತ ಸಾರ್ತಿದ್ದಂತ ಕಾಲದಲ್ಲಿ, ಸ್ವಾಮೀಜಿ ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ನಾನು ಉಡುಪಿಯಲ್ಲಿದ್ದೆ ಸ್ವಾಮೀಜಿ. ಉಡುಪಿಯಲ್ಲಿ ಬೃಹತ್ ಸಾರ್ವಜನಿಕ ಸಭೆ, ಇದು ನಮ್ಮ ಸಂವಿಧಾನ ಜಾರಿಗೊಂಡ ದಿವಸದ ಕಾರಣಕ್ಕಾಗಿ ಸುರೇಶಣ್ಣ ಸುಮಾರು 10,000 ಜನ ಸೇರಿದ್ರು. ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು ಅರೇಂಜ್ ಮಾಡಿದ್ರು. ಅಲ್ಲಿ ಉಡುಪಿಗೆ ಹೋದಾಗ ಹೇಳ್ತಾ ಇದ್ರು, ಅಷ್ಟಮಠಗಳ ಸ್ವಾಮಿಗಳೇನೋ ಹೇಳಿಕೆ ಕೊಟ್ಟರು ಸಂವಿಧಾನದ ಬಗ್ಗೆ ಅಂತ ಹೇಳಿ. ನಾನು ಅವಾಗ ಅಂದ್ಕೊಳ್ತಿದ್ದೆ ಅಷ್ಟಮಠ ಇವರಿಗೆ ಮಾತ್ರ ಇದೆಯಾ ಅಂತ. ಆದ್ರೆ ನಮ್ಮ ಈಶ್ವರಾನಂದಪುರಿ ಸ್ವಾಮೀಜಿ ಹೇಳ್ತಾ ಇದ್ರು ಅಷ್ಟಮಠ ಇವರಿಗೆ ಮಾತ್ರ ಅಲ್ಲಪ್ಪ, ಚಿಕ್ಕನಾಯ್ಕನಲ್ಲಿ ನಮ್ಮವ್ರಿಗೂ ಅಷ್ಟಮಠ ಇದೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಅಷ್ಟಮಠ, ಆ ಅಷ್ಟಮಠಗಳು ಅಥವಾ ಅನೇಕ ಸಮಾಜದ ಮಠಗಳು ಕೇವಲ ಒಂದೋ ಎರಡೋ ಜಾತಿ ಸಮುದಾಯದವರಿಗೆ ಮಾತ್ರ ಸೀಮಿತವಾಗಿದ್ದಂತ ಕಾಲದಲ್ಲಿ ರಾಜಾಶ್ರಯ ಇಲ್ಲ, ಅರಮನೆಗಳ ಸಹಾಯ ಇಲ್ಲ. ಕನಕದಾಸ ಅಂತ ಕುರುಬರ ಮನೆಯಲ್ಲಿ ಹುಟ್ಟಿದಂತ ಈ ವ್ಯಕ್ತಿ ಕೈಯೊಳಗಿರೋ ತಂಬೂರಿ ಇಟ್ಕೊಂಡು ನಡೀತಾ ಹಾಡ್ತಾ ಹೋಗ್ತಾ ಇದ್ರೆ ಆತನ ಹಿಂದೆ ಸಾವಿರ ಜನ ನಿಂತ್ಕೊಂಡಿದ್ರು, ಅವನ ಹಾಡುಗಳನ್ನು ಕೇಳ್ತಾ ಇದ್ರು. ಬಂಧುಗಳ, ಇವತ್ತು ಕನಕದಾಸರ ಸಾಹಿತ್ಯ ಜೀವಂತ ಇದೆ. ಯಾರಿಂದ ಜೀವಂತ ಇದೆ? ಅದು ಬ್ರಾಹ್ಮಣರ ಮಠಗಳಿಂದ ಅಲ್ಲ. ಕನಕದಾಸರ ಸಾಹಿತ್ಯ ಜೀವಂತವಾಗಿರೋದು ಯಾವುದೋ ದೊಡ್ಡ ದೊಡ್ಡ ರಾಜರ ಆಶ್ರಯದಿಂದ ಅಲ್ಲ. ಕನಕದಾಸರ ಸಾಹಿತ್ಯ ಜೀವಂತ ಇದ್ರೆ ಅದು ಇತರೆ ಹಿಂದುಳಿದ ಬೇರೆ ಜಾತಿ ಸಮುದಾಯದವರು ಕನಕದಾಸರು ರಚಿಸಿದಂತ ಹಾಡುಗಳನ್ನ, ಕೀರ್ತನೆಗಳನ್ನ ಹಾಡಿದ್ರು, ಹಬ್ಬ ಮಾಡಿದ್ರು. ನಾನೊಂದು ಉದಾಹರಣೆ ಹೇಳೋದಾದ್ರೆ, ಈಶ್ವರಾನಂದಪುರಿ ಸ್ವಾಮೀಜಿಯವರು ಇದ್ರು. ಅವತ್ತು ನಾವು ಹಿರಿಯೂರಿನಲ್ಲಿ ಒಂದು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಪಿ.ಟಿ. ಚಿಕ್ಕಣ್ಣವರೇ. ಆ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ಹೋದಾಗ ಆ ಕಾರ್ಯಕ್ರಮದಲ್ಲಿ ಒಬ್ಬ ಪಾಟ್ಲಿಂಗಯ್ಯ ಅನ್ನುವಂತ ಕಾಡುಗೊಲ್ಲರ ಸಮುದಾಯದ ಮುದುಕಪ್ಪ ತಲೆ ಮೇಲೆ ಕೃಷ್ಣನ್ ಮೂರ್ತಿ ಹೊತ್ಕೊಂಡು ಕುಣಿತಿದ್ದವನು ಹಾಡ್ತಾ ಇದ್ದ. ನಾನು ಕನಕದಾಸರ ಹರಿಭಕ್ತಿ ಸಾರನ ನನ್ನ ಜೀವನದಲ್ಲಿ ಮೊಟ್ಟ ಮೊದಲು ಕೇಳಿದ ಅದೇ ಫಸ್ಟ್. ನಾನು ಕನಕದಾಸರ ಹರಿಭಕ್ತಿ ಸಾರವನ್ನ ಅಷ್ಟು ಸುಶ್ರಾವ್ಯವಾಗಿ ವಿದ್ಯಾರ್ಥಿ ಜೀವನದಲ್ಲಿ ಕೇಳಿದ್ದು ಅದೇ ಮೊದಲು. ಆ ವ್ಯಕ್ತಿ ಹಾಡ್ತಾ ಇದ್ದ, ಎಷ್ಟು ಚೆನ್ನಾಗಿ ಹಾಡ್ತಿದ್ದ ಅಂತಂದ್ರೆ, ಶ್ರೀ ರಸಗಂಗೆ ಎನ್ನುತ್ತ ಕೌಂತೇಯ ವಂದಿತ ಚರಣ ಕಮಲ ದರಾಯತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲ ವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗರಾಯ ಚತುರೋಪಾಯ ರಕ್ಷಿಸೋ ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ. ಕನಕದಾಸರ ಕೀರ್ತನೆಗಳನ್ನು ಹಾಡ್ತಾ ಇದ್ದ ಮುದುಕಪ್ಪ, ಅನಕ್ಷರಸ್ಥ, ಬಹುಶಃ ಒಂದು 80 ವರ್ಷ ಮೇಲ್ಪಟ್ಟಿರಬೇಕು. ಆ ಗೊಲ್ಲರ ಮುದುಕ, ಕಾಡುಗೊಲ್ಲರ ಮುದುಕಪ್ಪ ಪಾತ್ಲಿಂಗಪ್ಪ ಹಾಡ್ತಾನೆ, ಕೃಷ್ಣನ್ ತಲೆ ಮೇಲೆ ಹೊತ್ಕೊಂಡು ಆತ ಹಾಡ್ತಾನೆ. ತಾಮರಸದಲನಯನ ಭಾರ್ಗವ ರಾಮ, ಹರದರ ರಾಮ, ದಶರಥ ರಾಮ, ಮೇಘಶ್ಯಾಮ, ಸದ್ಗುಣಧಾಮ, ನಿಸ್ಸೀಮ, ಸಾಮಗಾನ ಪ್ರೇಮ, ಕಾಂಚನಧಾಮ, ದರಸುತ್ತರಾಮ, ವಿನಮಿತ ನಾಮ, ರವಿಕುಲ ಸೋಮ, ಕೃಷ್ಣ ರಕ್ಷಿಸೋ ನಮ್ಮ ನನವರತ. ನೀಲವರ್ಣ ವಿಶಾಲ ಶುಭಗುಣ ಶೀಲ ಮಣಿಕುಲ ಪಾಲ ಲಕ್ಷ್ಮೀ ಲೋಲ ರಿಪು ಶಿಶುಪಾಲ ಮಸ್ತಕ ಶೂಲ ವನಮಾಲ ವಿಮಲಯಾದವ ಜಾಲ ಹಿತ ಗೋಪಾಲ ಅಗಣಿತ ಲೀಲ ಕೋಮಲ ಕಾಯ ಕೃಷ್ಣ ರಕ್ಷಿಸೋ ನಮ್ಮ ನನವರತ. ಸುರೇಶಣ್ಣ,
ಈ ಕ್ಷೇತ್ರದಲ್ಲಿ ಕೂಡ ತುಂಬಾ ಜನ ಕಾಡುಗೊಲ್ಲರಿದ್ದಾರೆ. ಕನಕದಾಸರ ಕೀರ್ತನೆಯನ್ನ ಸಿಡಿಸಿ ಅವರು ಯಾರು ಉಳಿಸಿದ್ದು ಅಂತಂದ್ರೆ, ಕನಕದಾಸರ ಕೀರ್ತನೆಯನ್ನ ಉಳಿಸಿದವರು ಕಾಡುಗೊಲ್ಲರು, ಕನಕದಾಸರ ಕೀರ್ತನೆಯನ್ನ ಉಳಿಸಿದವರು ದಲಿತರು, ಕನಕದಾಸರ ಕೀರ್ತನೆಗಳನ್ನ ಹಾಡಿದವರು ಇತರೆ ಹಿಂದುಳಿದ ಸಮುದಾಯದವರು, ಜನಪದರಿಂದ ಕನಕದಾಸರ ಸಾಹಿತ್ಯ ಉಳಿಯಿತು. ಕನಕದಾಸರ ಸಾಹಿತ್ಯ 537 ವರ್ಷಗಳ ಹಿಂದೆ ಹುಟ್ಟಿದ್ದ ವ್ಯಕ್ತಿಯ ಸಾಹಿತ್ಯ ಇವತ್ತು ಉಳಿದಿದೆ ಅಂತಂದ್ರೆ ಕುರುಬ ಸಮಾಜ ಯಾರಿಗೆ ಋಣಿಯಾಗಿರಬೇಕು ಅಂದ್ರೆ ಈ ಜನಗಳಿಗೆ ಋಣಿಯಾಗಿರಬೇಕು. ಆದ್ರೆ ಎಷ್ಟೋ ಮೇಲ್ಜಾತಿ ಸಮುದಾಯಗಳಿದ್ದಾವೆ. ನಿಮ್ಗೆಲ್ಲ ಗೊತ್ತಿದೆ, ಕನಕದಾಸರು ರಾಮಧಾನ್ಯ ಚರಿತೆ ಬರೆದ್ರು. ರಾಮಧಾನ್ಯ ಚರಿತೆ ಯಾಕೆ ಬರೆದ್ರು ಅಂತಂದ್ರೆ, ಮೇಲ್ಜಾತಿಯವರು ತಿನ್ನುವಂತ ಅನ್ನ ಶ್ರೇಷ್ಠ ಅಂತ ಸಮಾಜ ಭಾವಿಸಿತ್ತು. ಕೆಳಜಾತಿಯವರು ತಿನ್ನುವಂತ ರಾಗಿನ ಹಾಡ್ಕೊಂಡು ನಗ್ತಾ ಇದ್ರು. ನವಣೆ ತಿಂತಾನೆ, ಬುರುಕ್ ತಿಂತಾನೆ, ಸಾನೆ ತಿಂತಾನೆ, ಇದ್ಯಾವ್ದು ಆಹಾರ ಅಂತ ಹೇಳಿ ನಗ್ತಾ ಇದ್ರು. ಆದ್ರೆ ಹಂಗಿದ್ದಂತ ಸಂದರ್ಭದಲ್ಲಿ ರಾಗಿ ಮತ್ತೆ ಅಕ್ಕಿ ನಡುವೆ ಜಗಳ ಆಗುತ್ತೆ. ಆಗ ಕನಕದಾಸರ ಹತ್ರ ಹೋದಾಗ ಕನಕದಾಸರು ರಾಗಿನ ಅಕ್ಕಿನ ಎರಡು ಸಪರೇಟ್ ಹಗೆವುಗಳಲ್ಲಿ ಹಾಕಿ 6 ತಿಂಗಳು ಬಿಟ್ಟು ತೆಗೆದಾಗ ರಾಗಿ ಮುಗ್ಗೋಗಿತ್ತು, ಅಕ್ಕಿ ಮುಗ್ಗೋಗಿತ್ತು, ರಾಗಿ ನರಳಿಸ್ತಾ ಇತ್ತು. ಅದನ್ನ ನೋಡಿ ಕನಕದಾಸರು ಬರೆದಂತ ರಾಮಧಾನ್ಯ ಚರಿತೆಗೆ ಕನ್ನಡದಲ್ಲಿ ಒಂದು ಹೆಸರಿದೆ, ನಾಗಲಕ್ಷ್ಮಿ ಅಕ್ಕ. ಕನ್ನಡದ ಹೆಸರೇನು ಅಂದ್ರೆ ಕನಕ ರಾಮಾಯಣ, ರಾಗಿ ರಾಮಾಯಣ ಅಂತ ಹೆಸರಿದೆ. ಅಂದ್ರೆ ನಮ್ಮ ಕನಕದಾಸರ ರಾಮ ಯುದ್ಧೋತ್ಸಾಹಿ ಅಲ್ಲ, ನಮ್ಮ ಕನಕದಾಸರ ರಾಮ ಜಾತಿವಾದಿ ಅಲ್ಲ, ನಮ್ಮ ಕನಕದಾಸರ ರಾಮ ಹಿಂದೂ ಮುಸಲ್ಮಾನ ಮಾಡಿದವನಲ್ಲ, ನಮ್ಮ ಕನಕದಾಸರು ಬರೆದ ರಾಮ ಬಡವರ ಪರವಾಗಿದ್ದವನು, ನಮ್ಮ ಕನಕದಾಸರ ರಾಮ ಹಸ್ದವ್ರ ಪರವಾಗಿದ್ದವನು, ನಮ್ಮ ಕನಕದಾಸರ ರಾಮ ಎಲ್ಲರೂ ಪರವಾಗಿದ್ದವನು. ಇದನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಸುರೇಶ್ ಅಣ್ಣ ನೋಡ್ತಾ ಇದ್ರೆ ಬಹಳ ಸಂತೋಷ. ಯಾಕೆ ಅಂದ್ರೆ ಆ ಮಾತಿದೆ ನೋಡಿ, ಈ ಮನುಷ್ಯ, ನಾನು ಆಗ್ಲೇ ಹೇಳ್ತಾ ಇದ್ದೆ ಅಕ್ಕನಿಗೆ ಮಾತಾಡ್ಬೇಕಾದ್ರೆ, ರಾಮಚಂದ್ರಪುರ ಇವ್ರ ವಿಶೇಷತೆ ಏನು ಅಂದ್ರೆ, ಇವ್ರು ಗೆದ್ದಿದ್ದು ಬಹಳಷ್ಟು ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ನಿಂತ ಜನ ಹಣಬಲ ಮತ್ತು ಬೇರೆ ಬೇರೆ ಬಲಗಳಿಂದ ಗೆಲ್ತಾರೆ. ಬಹುಶಃ ಇಡೀ ಕರ್ನಾಟಕದ 224 ಕ್ಷೇತ್ರದಲ್ಲಿ ಖಾಲಿ ಜೋಬಿಂದ ಬಂದು ನಿಂತ್ಕೊಂಡಾಗ ಜನ ದುಡ್ಡಾಕಿ ಗೆಲ್ಸಿದ ಲೀಡರ್ ಯಾರಾದ್ರೂ ಇದ್ರೆ ಸುರೇಶ್ ಅಣ್ಣ. ಆ ಸುರೇಶ್ ಅಣ್ಣನಿಗೆ ಯಾವ ಮಾತು ಸುರೇಶ್ ಅಣ್ಣನಿಗೆ ಪ್ರೇರಣೆ ಅಂದ್ರೆ, ಕನಕದಾಸರು ಹೇಳಿದ್ರಲ್ಲ, ದೀನ ನಾನು ಸಮಸ್ತ ಲೋಕಕ್ಕೆ ದಾರಿ ನೀನು ಕೊಡ್ಬೇಕು ಕಣಯ್ಯ, ನಂದೇನೋ ಇಲ್ಲ ಅನ್ನುವಂತ ಆ ನಿರಹಂಕಾರಿ ವ್ಯಕ್ತಿತ್ವ ಇತ್ತಲ್ಲ, ಇದನ್ನ ಮೈಗೂಡಿಸಿಕೊಂಡಿದ್ರಿಂದ ಅವರಿವತ್ತೊಬ್ಬರು ಲೀಡರ್ ಆಗಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಪ್ರೀತಿಯ ಬಂಧುಗಳ ಹಾಗೆ ನಮ್ಮ ಎಚ್ ಎಂ ರೇವಣ್ಣ ಸಾಹೇಬರಿದ್ದಾರೆ. ನಾನು ಯಾವಾಗ್ಲೂ ಅವ್ರು ಇಲ್ಲದೇ ಇರೋ ವ್ಯಕ್ತಿಯ ಮೇಲೆ ಕೂಡ ಈ ಮಾತು ಹೇಳ್ತಿರ್ತೀನಿ. ಹಿರಿಯರಾದಂತ ತಿಪ್ಪೇಸ್ವಾಮಿ ಅವರಿದ್ದಾರೆ, ಅವ್ರು ಇಲ್ಲದೇ ಇರುವಂತ ವ್ಯಕ್ತಿಯ ಮೇಲೆ ಕೂಡ ನಾನು ಈ ಮಾತು ಹೇಳ್ತಾ ಇರ್ತೀನಿ. ಇವತ್ತು ಈ ರಾಜ್ಯದಲ್ಲಿ ಬಹುಶಃ ಸ್ವಾಮೀಜಿಯವರು ನನ್ನ ಮಾತನ್ನು ಒಪ್ತಾರೆ. ಕುರುಬರಿಗೊಂದು ಮಠ ಇದೆ ಅಂತಂದ್ರೆ, ಆಯ್ತಾ, ಕುರುಬರಿಗೊಂದು ಮಠ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಶ್ರೀಮಾನ್ ಸಿದ್ದರಾಮಯ್ಯನವರು, ಎಚ್ ವಿಶ್ವನಾಥ್ ಅವರು, ಎಚ್ ಎಂ ರೇವಣ್ಣ ಅವರು. ಮಠ ಯಾಕೆ ಕಟ್ಟಿದ್ರು? ಆಯ್ತಾಯ್ತು, ಮಠ ಯಾಕೆ ಕಟ್ಟಿದ್ರು ಸಿದ್ದರಾಮಯ್ಯನವರು, ವಿಶ್ವನಾಥ್ ಅವರು, ರೇವಣ್ಣ ಅವರು ಅಂತಂದ್ರೆ, ಅವತ್ತು ಅವರು ಮಠ ಕಟ್ಟೋದ್ರ ಹಿಂದೆ ಇದ್ದ ಉದ್ದೇಶ ಏನು ಅಂದ್ರೆ, ಈ ಸಮುದಾಯ ಒಡೆದು ಹಂಚೋಗಿದೆ. ಪ್ರಣತಃ ಪಾಪನಾಶಾಯ ಬೀರಲಿಂಗೇಶಾಯ ನಮೋ ನಮಃ. ಕಳ್ಳತನವ ಮಾಡಿ ಒಡಲು ಒರೆಯಲು ಬೇಡ, ಉಳ್ಳವನು ನಾನೆಂದು ಒಪ್ಪಬೇಡ, ದೊರೆತ ಕರೆದು ದಾನವ ಮಾಡು. ಎಲ್ಲರೂ ಮಾಡುವುದು ಹೊಟ್ಟೆಗೆ, ಬಟ್ಟೆಗೆ, ತುತ್ತು ಹಿಟ್ಟಿಗೆ. ನಮ್ಮೆಲ್ಲರ ಆರಾಧ್ಯ ದೈವ ಜಗದ್ಗುರು ರೇವಣ ಸಿದ್ದೇಶ್ವರರ ಸನ್ನಿಧಿಯಲ್ಲಿ, ಕುಲದೈವ ಬೀರಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಸಂತ ಭಕ್ತ ಕನಕದಾಸರನ್ನ ಸ್ಮರಣೆ ಮಾಡಿ, ಇವತ್ತು ಉಳಿಯಾರಿನಲ್ಲಿ ಒಂದು ಐತಿಹಾಸಿಕ ಒಂದು ಕ್ಷಣ. ಬಹುಶಃ ಮೆರವಣಿಗೆಯಲ್ಲಿ ಬರ್ತಾ ಇರುವಾಗ ಈ ಸಂಭ್ರಮಕ್ಕೆ ಸಾಕ್ಷಿಯಾದಂಥವರು ನಮ್ಮ ಹೆಣ್ಣುಮಕ್ಕಳು. ಅವರು ಹೆಜ್ಜೆ ಹಾಕಿದರು, ಆ ಡೊಳ್ಳು ಸೌಂಡ್ಗೆ, ವೀರಗಾಸೆಗೆ ಕುಣಿದು ಕುಪ್ಪಳಿಸಿದ್ರು ಹೆಣ್ಣುಮಕ್ಕಳು. ಅವನ್ನೆಲ್ಲ ನೋಡ್ತಾ ಇದ್ದಂತ ನಮಗನ್ಸಿದ್ದು, ನಮ್ಮನ್ನ ಯಾಕೆ ಮೇಲೆ ಕುಣಿಸ್ಬಿಟ್ಟಿದ್ರು, ನಾವು ಅವ್ರ ಮಧ್ಯೆ ಬಂದು ನಾವು ಒಂದಿಷ್ಟು ಅವರ ಜೊತೆಗೆ ಹೆಜ್ಜೆ ಹಾಕ್ತಿದ್ವಿ ಅಂತ ಮನಸ್ಸಲ್ಲಿ ಅನಿಸ್ತಾ ಇತ್ತು. ನಮ್ಮನ್ನು ದೇವ್ರು ಮಾಡಿಬಿಟ್ಟಿದ್ರಿ, ಮೇಲೆ ಕೊಡಿಸಿದ್ರು. ಈ ಸಮಾರಂಭಕ್ಕೆ ಆತ್ಮೀಯತೆಯಿಂದ ನಮ್ಮ ಸುರೇಶ್ ಬಾಬುರವರು,
ಫೋನ್ ಮೂಲಕ ಸಂಪರ್ಕ ಮಾಡಿ ಮಾದರ ಚೆನ್ನಯ್ಯ ಮಹಾಸ್ವಾಮೀಜಿಯವರಿಗೆ, ಮಡಿವಾಳ ಮಾಚುದೇವ ಮಹಾಸ್ವಾಮಿಗಳವರಿಗೆ, ಸೇವಾಲಾಲ್ ಮಹಾಸ್ವಾಮಿಗಳವರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ತಾವು ಸಾನ್ನಿಧ್ಯ ವಹಿಸಬೇಕು ಅಂತ ಹೇಳಿದಾಗ ಅವರ ಸರಳತೆಗೆ, ಅವರ ಜಾತ್ಯತೀತ ಮನೋಭಾವನೆಗೆ ಆ ಮೂರೂ ಜನ ಪೂಜ್ಯರು ಇಲ್ಲಿ ಬಂದು ಭಾಗವಹಿಸಿರುವಂಥದ್ದು ನಮಗೆ ಅತ್ಯಂತ ಸಂತೋಷ ತಂದಿದೆ. ನಾನು ಸಮಾಜದ ಪರವಾಗಿ 3 ಜನ ಪೂಜ್ಯರಿಗೆ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಮಾತನಾಡಿದಂಥ ನಮ್ಮ ಸಮಾಜದ ಹಿರಿಯರು ಆಗಿರುವಂಥ ಮಾಜಿ ಸಚಿವರು, ನಮ್ಮೆಲ್ಲ ಹಿಂದುಳಿದ ಮಠಮಾನ್ಯಗಳ ಮಧ್ಯದಲ್ಲಿ ಸೇತುವೆಯಾಗಿ ಕೆಲಸ ಮಾಡ್ತಾ ಇರುವಂಥ ರೇವಣ್ಣ ಸಾಹೇಬರು, ಹಾಗೆ ನಿಕೇತ್ ರಾಜ್ ಅವರು, ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷಿಣಿ, ಇಡೀ ನಮ್ಮ ಸಮಾಜದ ಕರ್ನಾಟಕ ರಾಜ್ಯದ ಮಹಿಳೆಯರ ಪರವಾಗಿ ಬಹುಶಃ ನಿರ್ಭೀತಿಯಿಂದ ಧ್ವನಿಯಾಗಿರುವಂಥ ಏಕೈಕ ಮಹಿಳೆ ಆಯಮ್ಮನೆ ಚೆನ್ನಮ್ಮ ಅಂಥೇಳಿ ಭಾವಿಸ್ಕೊಳ್ತೀವಿ. ನಾಗಲಕ್ಷ್ಮಿ ಮೇಡಮ್ ಅವರು, ಹಾಗೆ ನಮ್ಮ ಹಿರಿಯರಾಗಿರುವಂಥ MLC ತಿಪ್ಪೇಸ್ವಾಮಿ ಅವರು. ಆಮೇಲೆ ಇದೆಲ್ಲ ಕಾರ್ಯಕ್ರಮಕ್ಕೆ ರೂವಾರಿ ಯಾರಪ್ಪ ಅಂತ ಹೇಳಿದ್ರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಈ ಭಾಗದ ನಮ್ಮ ಜನನಾಯಕರಾಗಿರುವಂಥ ಸುರೇಶ್ ಬಾಬುರವರು. ಬಹುಶಃ ಅವರ ಸರಳತೆ, ಅವರ ಪ್ರೀತಿ, ವಿಶ್ವಾಸ, ಒಂದಿನೂ ಕೂಡ ಅಹಂಕಾರ ಪಟ್ಟವರಲ್ಲ, ಯಾರಿಗೂ ಜೋರಾಗಿ ಮಾತನಾಡಿದಂಥವ್ರಲ್ಲ, ಇದು ನನ್ನ ಜಾತಿ ಅವರು ಬೇರೆ ಜಾತಿ ಅಂತೇಳಿ ತಾರತಮ್ಯ ಮಾಡಿದವರಲ್ಲ. ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮವರೇ, ನಾವೆಲ್ಲ ಚೆನ್ನಾಗಿರಬೇಕು ಅನ್ನುವಂಥ ಬಹುಶಃ ಈ ಒಂದು ತಾಲೂಕಿನಲ್ಲಿ ಯಾವುದೇ ಶಾಲೆ ಆಗಲಿ, ಸಣ್ಣ ಮಕ್ಕಳು ಇಲ್ಲಿವೆ ಮೆರವಣಿಗೆ ಹೋಗುವಾಗ ಶಾಲೆಯ ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದು ಸುರೇಶ್ ಬಾಬಣ್ಣ ಅಂತ ಅವ್ರನ್ನ ಹೇಳಿ ಹೋಗ್ತಾ ಇದ್ರು. ಅದು ನೋಡಿ ನಮಗೆ ಇಷ್ಟು ಜನಪ್ರಿಯತೆ ಇದೆಯಲ್ಲ, ಒಬ್ಬ ಸಣ್ಣ ಶಾಲಾ ಬಾಲಕನಿಗೂ ಕೂಡ ಅವರ ಪರಿಚಯ ಇದೆಯಲ್ಲ ಅನ್ನುವಂಥ ಆ ರೀತಿಯ ಒಬ್ಬ ಅಚ್ಚುಮೆಚ್ಚಿನ ಈ ಭಾಗದ ಜನಾನುರಾಗಿ ಶಾಸಕರು ನಮ್ಮ ಸುರೇಶ್ ಬಾಬುರವರು ಇದರ ಅಧ್ಯಕ್ಷತೆಯನ್ನು ವಹಿಸಿರುವಂಥದ್ದು. ಆಮೇಲೆ ಉಡುಪಿಗೆ ಅಷ್ಟಮಠಗಳಿದ್ದೇವೆ ಅಂತೇಳಿ ನಾವೆಲ್ಲ ಕೇಳ್ಪಟ್ಟಿದ್ವಿ. ಆದರೆ ನಮ್ಮಲ್ಲೂ ಕೂಡ ಅಷ್ಟಮಠಗಳಿದ್ದಾವೆ. ಚಿಕ್ಕನಾಯಕನಹಳ್ಳಿಯಲ್ಲಿ 8 ಮಠಗಳಿದ್ದಾವೆ. ಆ 8 ಮಠದ ಗುರುಗಳು, ಗೌಡರುಗಳು, ಬಳಗ ಭಂಡಾರಿಗಳು, ಸಾವಿರದವರು ಎಲ್ಲರ ಶುಭಾಶಯದೊಂದಿಗೆ ಈ ಕಾರ್ಯಕ್ರಮ ಸರ್ವಸಂಪನ್ನ ಆಗಿದೆ ಅಂತೇಳಿ. ಹಾಗೆ ನಮ್ಮ ನಿಕೇತ್ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಗುಡುಗು ಸಿಡ್ಲು ಏನು ಆಕಾಶದಲ್ಲಿ ಅವೇ ಒಂದಾಗ್ಬಿಡ್ಬೇಕು ಅವ್ರ ಮಾತಿಗೆ. ಅಂದರೆ ಒಬ್ಬ ಯುವ ನಾಯಕ ನಮ್ಮ ಸಮಾಜದಲ್ಲಿ ಬೆಳೀತಾ ಇರುವಂಥದ್ದು. ಇನ್ನೂ ಎತ್ತರಕ್ಕೆ ಅವರು ಬೆಳಿಬೇಕಾಗಿದೆ. ನಾವೆಲ್ಲರೂ ಕೂಡ ಅವರಿಗೆ ಸಹಾಯ ಮಾಡಬೇಕಾಗಿದೆ. ಸಮಯ ಬಂದಾಗ ಅವ್ರಿಗೆ ಧೈರ್ಯ ತುಂಬಬೇಕಾಗಿದೆ. ಏಕೆಂದರೆ ಒಬ್ಬ ನಾಯಕನ ಧ್ವನಿಯನ್ನು ಯಾವಾಗಲೂ ಕೂಡ ನಾವು ಬೆಳೆಸಬೇಕಾಗಿದೆ. ಇವತ್ತು ಸಿದ್ದರಾಮಯ್ಯನವರನ್ನು ಯಾಕೆ ಎಲ್ಲರೂ ಒಪ್ಕೊಳ್ತಾರೆ ಅಂತ ಹೇಳಿದ್ರೆ, ಆತ ಜಾತಿಯ ನಾಯಕ ಅಲ್ಲ, ಆತ ಒಬ್ಬ ಜಾತ್ಯತೀತ ನಾಯಕ, ಬಡವರ ಪರವಾಗಿರುವಂಥ ನಾಯಕ, ಮಹಿಳೆಯರ ಪರವಾಗಿರುವಂಥ ನಾಯಕ.